ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ನೋಡಲಿರುವ ಆಹಾರ ಒಂದು ಚಿಕ್ಕ ಬೀಜವಾಗಿದ್ದರೂ ಪೋಷಕಾಂಶಗಳ ಖಜಾನೆಯೇ ಇದೆ. ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜಗಳನ್ನು ಅಂತ ಕೂಡ ಕರೀತಾರೆ. ಭಾಳ ಜನರು ಕುಂಬಳಕಾಯಿ ಬೆಳೆಸಿದ ನಂತರ ಅದರ ಬೀಜಗಳನ್ನು ಎಸೆತಾರೆ. ಆದರೆ ಈ ಚಿಕ್ಕ ಬೀಜಗಳಲ್ಲಿ ದೇಹಕ್ಕೆ ಬೇಕಾಗುವ ಅನೇಕ ವಿಟಮಿನ್ಗಳು, ಮಿನರಲ್ಗಳು, ಉತ್ತಮ ಕೊಬ್ಬು, ಪ್ರೋಟೀನ್ ಮತ್ತು ಆ್ಯಂಟಿಆಕ್ಸಿಡೆಂಟ್ಸ್ಗಳು ಅಡಗಿವೆ. ಆದ್ದರಿಂದ ಇವುಗಳನ್ನು ಅನೇಕರು ಸೂಪರ್ ಫುಡ್ ಅಂತ ಕೂಡ ಕರೀತಾರೆ. ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಪಂಪ್ಕಿನ್ ಸೀಡ್ಸ್ನಲ್ಲಿ ಯಾವ ಯಾವ ವಿಟಮಿನ್ ಇವೆ, ಯಾವ ಮಿನರಲ್ಸ್ ಹೆಚ್ಚಿವೆ, ಯಾರಿಗೆ ಹೆಚ್ಚು ಉಪಯೋಗ, ಪ್ರತಿದಿನ ಎಷ್ಟು ತಿನ್ನಬೇಕು, ಯಾರಿಗೆ ಎಚ್ಚರಿಕೆ ಬೇಕು. ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ನೋಡೋಣ. 100 ಗ್ರಾಮ್ನಲ್ಲಿ ಸುಮಾರು ಕ್ಯಾಲರಿ 560 ಕ್ಯಾಲರಿಗಳಿರುತ್ತೆ. ಪ್ರೋಟೀನ್ 30 ಗ್ರಾಮ್ ಇರುತ್ತೆ. ಕೊಬ್ಬು 49 ಗ್ರಾಮ್, ಕಾರ್ಬೋಹೈಡ್ರೇಟ್ಸ್ 11 ಗ್ರಾಮ್, ಫೈಬರ್ 6 ಗ್ರಾಮ್ ಇರುತ್ತೆ. ಇದರಿಂದ ಕೊಬ್ಬಿನ ಬಹುಪಾಲು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಗಿದ್ದು ಇದು ಹೃದಯದ ಆರೋಗ್ಯಕ್ಕೆ ಅನುಕೂಲಕರ. ಪಂಪ್ಕಿನ್ ಸೀಡ್ನಲ್ಲಿ ಇರುವ ವಿಟಮಿನ್ಸ್ ಬಗ್ಗೆ ನೋಡೋಣ. ವಿಟಮಿನ್ ಇ ದೇಹದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ಉದಾಹರಣೆ, ಇದು ನಿಮ್ಮ ದೇಹಕ್ಕೆ ಒಂದು ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಲು ಮತ್ತು ಮೂಳೆಗಳ ಆರೋಗ್ಯಕ್ಕೆ ಅತ್ಯಗತ್ಯ. ಉದಾಹರಣೆ, ಗಾಯವಾದಾಗ ರಕ್ತ ನಿಲ್ಲಲು ಸಹಾಯ ಮಾಡುವ ನ್ಯಾಚುರಲ್ ಸ್ವಿಚ್ ಎಂದರೆ ವಿಟಮಿನ್ ಕೆ. ವಿಟಮಿನ್ ಬಿ1 ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಉದಾಹರಣೆ, ಪೆಟ್ರೋಲ್ ಇಲ್ಲದೆ ಕಾರು ಓಡದಂತೆ ವಿಟಮಿನ್ ಬಿ1 ಇಲ್ಲದೆ ದೇಹಕ್ಕೆ ಶಕ್ತಿ ಸಿಗೋದಿಲ್ಲ. ವಿಟಮಿನ್ ಬಿ2 ಚರ್ಮ, ಕಣ್ಣು ಮತ್ತು ಶಕ್ತಿ ಉತ್ಪಾದನೆಗೆ ಸಹಕಾರಿ. ಉದಾಹರಣೆ, ದೇಹದ ಎನರ್ಜಿ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿದ್ದಂತೆ ವಿಟಮಿನ್ ಬಿ2 ಕೆಲಸ ಮಾಡುತ್ತೆ. ವಿಟಮಿನ್ ಬಿ3 ಮೆದುಳು ಮತ್ತು ನರಮಂಡಲ ಕಾರ್ಯಕ್ಕೆ ಸಹಾಯ. ಉದಾಹರಣೆ, ಮೆದುಳಿನ ಸಂದೇಶಗಳನ್ನು ಸರಿಯಾಗಿ ತಲುಪಿಸಲು ಸಹಾಯಕನಂತೆ ಕೆಲಸ ಮಾಡುತ್ತೆ. ವಿಟಮಿನ್ ಬಿ5 ಹಾರ್ಮೋನ್ ಉತ್ಪಾದನೆಗೆ ಮತ್ತು ಕೊಬ್ಬಿನ ಚಯಾಪಚಯಕ್ಕೆ ಅಗತ್ಯ. ಉದಾಹರಣೆ, ದೇಹದ ಹಾರ್ಮೋನ್ ಖಜಾನೆಯ ಮ್ಯಾನೇಜರ್ನಂತೆ ಕೆಲಸ ಮಾಡುತ್ತೆ. ವಿಟಮಿನ್ ಬಿ6 ಮೆದುಳು ಮತ್ತು ರೋಗನಿರೋಧಕ ಶಕ್ತಿಗೆ ಸಹಕಾರಿ. ಉದಾಹರಣೆಗೆ, ದೇಹದ ಭದ್ರತಾ ಪಡೆಯನ್ನು ಬಲಪಡಿಸುವ ತರಬೇತುದಾರನಂತೆ ಕೆಲಸ ಮಾಡುತ್ತದೆ. ಫ್ಲೋಟೇಟ್ ವಿಟಮಿನ್ ಬಿ9 ಹೊಸ ಕೋಶಗಳ ನಿರ್ಮಾಣಕ್ಕೆ ಅಗತ್ಯ. ಉದಾಹರಣೆ, ಹೊಸ ಮನೆ ಕಟ್ಟಲು ಇಟ್ಟಿಗೆ ಬೇಕಾದಂತೆ ಹೊಸ ಕೋಶಗಳಿಗೆ ಫ್ಲೋಟೇಟ್ ಬೇಕು. ಮಿನರಲ್ಸ್ ಈ ವಿಡಿಯೋದ ಪ್ರಮುಖ ಭಾಗವಾಗಿದೆ. ಮೆಗ್ನೀಷಿಯಂ ಪಂಪ್ಕಿನ್ ಸೀಡ್ನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸಿಗುವ ಮಿನರಲ್. ಇದರ ಉಪಯೋಗಗಳೇನೆಂದರೆ, ಸ್ನಾಯುಗಳ ಕಾರ್ಯ. ನಮ್ಮ ದೇಹದ ಪ್ರತಿಯೊಂದು ಸ್ನಾಯು ಸರಿಯಾಗಿ ಸಂಕೋಚನ ಮತ್ತು ವಿಶ್ರಾಂತಿ ಪಡೆಯಲು ಮೆಗ್ನೀಷಿಯಂ ಅತ್ಯಗತ್ಯ. ನರಮಂಡಲ ಮೆದುಳು ಮತ್ತು ನರಗಳ ನಡುವೆ ಸಂದೇಶಗಳನ್ನು ಸರಿಯಾಗಿ ತಲುಪಲು ಮೆಗ್ನೀಷಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ. ಉತ್ತಮ ನಿದ್ರೆ ಮೆಗ್ನೀಷಿಯಂ ಸ್ನಾಯುಗಳು ಮತ್ತು ನರಗಳನ್ನು ಸಂತೋಷಗೊಳಿಸಲು ಸಹಾಯ ಮಾಡುತ್ತದೆ. ಕೆಲವು ಜನರಲ್ಲಿ ಉತ್ತಮ ನಿದ್ರೆಗೆ ಸಹಕರಿಸಬಹುದು. ಹೃದಯದ ಆರೋಗ್ಯ ಹೃದಯದ ಬಡಿತವನ್ನು ನಿಯಮಿತವಾಗಿಡಲು ಮತ್ತು ಸಾಮಾನ್ಯ ಹೃದಯ ಕಾರ್ಯವನ್ನು ಬೆಂಬಲಿಸಲು ಮೆಗ್ನೀಷಿಯಂ ಸಹಾಯ ಮಾಡುತ್ತೆ. ಮೂಳೆಗಳ ಆರೋಗ್ಯ ಕ್ಯಾಲ್ಸಿಯಂ ಜೊತೆಗೆ ಮೆಗ್ನೀಷಿಯಂ ಕೂಡ ಮೂಳೆಗಳನ್ನು ಬಲಪಡಿಸಲು ಮತ್ತು ಆರೋಗ್ಯಕರವಾಗಿಡಲು ಕಾಪಾಡಲು ಅಗತ್ಯವಾದ ಖನಿಜವಾಗಿದೆ. ಜಿಂಕ್ ಪಂಪ್ಕಿನ್ ಸೀಡ್ಸನ್ನು ಜಿಂಕ್ನ ಅತ್ಯುತ್ತಮ ಮೂಲಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇದರ ಉಪಯೋಗಗಳು: ಕೂದಲು ಜಿಂಕ್ ಕೂದಲುಗಳಲ್ಲಿ ಬೇರುಗಳನ್ನು ಪೋಷಿಸಿ ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಬೆಂಬಲಿಸುತ್ತದೆ. ಚರ್ಮ ಜಿಂಕ್ ಚರ್ಮದ ಕೋಶಗಳನ್ನು ದುರಸ್ತಿ ಮತ್ತು ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಗಾಯ ಬೇಗ ಗುಣವಾಗುವುದು ಗಾಯವಾದ ಭಾಗದಲ್ಲಿ ಹೊಸ ಕೋಶಗಳ ನಿರ್ಮಾಣವನ್ನು ಬೆಂಬಲಿಸಿ ಗಾಯ ಗುಣವಾಗುವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ರೋಗನಿರೋಧಕ ಶಕ್ತಿ ದೇಹದ ರೋಗನಿರೋಧಕ ಕೋಶಗಳನ್ನು ಸರಿಯಾಗಿ ಕಾರ್ಯನಿರ್ವಹಿಸಲು ಜಿಂಕ್ ಪುರುಷರ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಹಕಾರಿ. ಜಿಂಕ್ ಪುರುಷರಲ್ಲಿ ಸಾಮಾನ್ಯ ವೀರ್ಯಾಣು ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಐರನ್ ಇದು ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಕಬ್ಬಿಣದ ಕೊರತೆಯಿಂದ ಉಂಟಾಗುವ ಅನೀಮಿಯಾ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿ. ಹಿಮೋಗ್ಲೋಬಿನ್ ಐರನ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಅಗತ್ಯವಾಗಿದ್ದು ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಅನೀಮಿಯಾ ಸಾಕಷ್ಟು ಐರನ್ ಸೇವಿಸುವುದರಿಂದ ಕಬ್ಬಿಣದ ಕೊರತೆಯಿಂದ ಉಂಟಾಗುವ ಅನೀಮಿಯಾ ಅಪಾಯವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಫಾಸ್ಫರಸ್ ಮೂಳೆಗಳನ್ನು ಫಾಸ್ಫರಸ್ ಕ್ಯಾಲ್ಸಿಯಂ ಜೊತೆಗೆ ಮೂಳೆಗಳನ್ನು ಬಲವಾಗಿ ನಿರ್ಮಿಸಲು ಸಹಾಯ ಮಾಡುತ್ತದೆ. ಹಲ್ಲುಗಳನ್ನು ಗಟ್ಟಿಯಾಗಿ ಮತ್ತು ಆರೋಗ್ಯಕರವಾಗಿ ಕಾಪಾಡಲು ಫಾಸ್ಫರಸ್ ಅಗತ್ಯ. ಎಟಿಪಿ ಎನರ್ಜಿ ದೇಹದ ಪ್ರತಿಯೊಂದು ಕೋಶಗಳ ಶಕ್ತಿಗೆ ನೀಡುವುದು. ಎಟಿಪಿ ಉತ್ಪಾದನೆಗೆ ಫಾಸ್ಫರಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ಪೊಟ್ಯಾಷಿಯಂ ಬ್ಲಡ್ ಪ್ರೆಷರ್
ದೇಹದಲ್ಲಿ ಸೋಡಿಯಂ ಸಮತೋಲನವನ್ನು ಕಾಪಾಡಲು ಮೂಲಕ ಸಾಮಾನ್ಯ ರೋಗದೊತ್ತಡವನ್ನು ಬೆಂಬಲಿಸುತ್ತದೆ. ಹೃದಯದ ಬಡಿತ ಸರಾಗವಾಗಿಸಲು ಪೊಟ್ಯಾಷಿಯಂ ಸಹಾಯ ಮಾಡುತ್ತದೆ. ಸ್ನಾಯುಗಳನ್ನು ಸರಿಯಾಗಿ ಸಂಕೋಚನ ಮತ್ತು ವಿಶ್ರಾಂತಿ ಪಡೆಯಲು ಪೊಟ್ಯಾಷಿಯಂ ಅಗತ್ಯವಾಗಿದೆ. ಕಾಪರ್ ಚರ್ಮ, ಮೂಳೆ ಮತ್ತು ರಕ್ತನಾಳಗಳಲ್ಲಿ ಅಗತ್ಯವಾದ ಕೊಲಾಜನ್ ಉತ್ಪಾದನೆಯನ್ನು ಬೆಂಬಲಿಸುತ್ತದೆ. ಕಾಪರ್ ದೇಹವು ಐರನ್ ಅನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತೆ. ಕಾಪರ್ ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಕಾಪಾಡಲು ಸಹಕಾರಿ. ಮೆಗ್ನೀಷಿಯಂ ಆಂಟಿಆಕ್ಸಿಡೆಂಟ್ಸ್ ದೇಹದ ಹಾನಿಕಾರಕ ಫ್ರೀ ರ್ಯಾಡಿಕಲ್ಸ್ಗಳಲ್ಲಿ ರಕ್ಷಿಸಲು ಆಂಟಿಆಕ್ಸಿಡೆಂಟ್ಸ್ ಎನ್ಜೈಮ್ಗಳನ್ನು ಕಾರ್ಯಕ್ಕೆ ಸಹಾಯ ಮಾಡುತ್ತದೆ. ಮೂಳೆಗಳ ನಿರ್ಮಾಣ, ಮೂಳೆಗಳ ಬೆಳವಣಿಗೆ ಮತ್ತು ಬಲವರ್ಧನೆಗೆ ಮ್ಯಾಂಗನೀಸ್ ಅಗತ್ಯವಾಗಿದೆ. ಸೆಲೆನಿಯಂ ಥೈರಾಯ್ಡ್ ಗ್ರಂಥಿಯ ಸಾಮಾನ್ಯ ಕಾರ್ಯವನ್ನು ಬೆಂಬಲಿಸುತ್ತದೆ. ಸೆಲೆನಿಯಂ ಒಂದು ಶಕ್ತಿಯಾಗಿ ಆಂಟಿಆಕ್ಸಿಡೆಂಟ್ ಆಗಿ ಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಪ್ರೋಟೀನ್ ಪಂಪ್ಕಿನ್ ಸೀಡ್ಸ್ ಉತ್ತಮ ಸಸ್ಯಜನ್ಯ ಪ್ರೋಟೀನ್ ಮೂಲವಾಗಿದ್ದು ಸ್ನಾಯುಗಳ ಬೆಳವಣಿಗೆ ಮತ್ತು ದೇಹದ ಕೋಶಗಳ ದುರಸ್ತಿಗೆ ಸಹಾಯ ಮಾಡುತ್ತದೆ. ಹೆಲ್ತಿ ಫ್ಯಾಟ್ಸ್ ಇದರಲ್ಲಿ ಮೊನೊಸ್ಯಾಚುರೇಟೆಡ್ ಮತ್ತು ಪಾಲಿಸ್ಯಾಚುರೇಟೆಡ್ ಕೊಬ್ಬುಗಳು ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಸಹಕಾರಿಯಾಗಬಹುದು. ಫೈಬರ್ ನಾರಿನಾಂಶ ಫೈಬರ್ ಮಲಬದ್ಧತೆಯನ್ನು ಕಡಿಮೆ ಮಾಡಿ ಕರುಳಿನ ಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ. ಫೈಬರ್ ಹೆಚ್ಚು ಸಮಯದ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುವ ಮೂಲಕ ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಫೈಬರ್ ಜೀರ್ಣಕ್ರಿಯೆಯನ್ನು ಸಮಗೊಳಿಸಲು ಕರುಳಿನ ಆರೋಗ್ಯವನ್ನು ಬೆಂಬಲಿಸುತ್ತೆ. ಹೃದಯದ ಆರೋಗ್ಯ ಪಂಪ್ಕಿನ್ ಸೀಡ್ಸ್ನಲ್ಲಿರುವ ಮ್ಯಾಗ್ನೀಷಿಯಂ, ಫೈಬರ್, ಹೆಲ್ತಿ ಫ್ಯಾಟ್ಸ್ ಮತ್ತು ಪಾಲಿಟೆಸ್ಟೋಸ್ಟಿರಾಲ್ ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಸಹಕಾರಿಯಾಗಿರುತ್ತೆ. ಡಯಾಬಿಟಿಸ್ ಮಧುಮೇಹ ಪಂಪ್ಕಿನ್ ಸೀಡ್ಸ್ನಲ್ಲಿರುವ ಫೈಬರ್ ಮತ್ತು ಮೆಗ್ನೀಷಿಯಂ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು, ಆದರೆ ಮಧುಮೇಹಕ್ಕೆ ಔಷಧಿಯಲ್ಲ. ಬೋನ್ ಹೆಲ್ತ್ ಮೂಳೆಗಳ ಆರೋಗ್ಯ ಮೆಗ್ನೀಷಿಯಂ, ಜಿಂಕ್, ಫಾಸ್ಫರಸ್ ಮತ್ತು ವಿಟಮಿನ್ ಕೆ ಮೂಳೆಗಳನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಕಾಪಾಡಲು ಪ್ರಮುಖ ಪೋಷಕಾಂಶಗಳಾಗಿವೆ. ಹೇರ್ ಬೆನಿಫಿಟ್ಸ್ ಕೂದಲಿನ ಆರೋಗ್ಯ ಪಂಪ್ಕಿನ್ ಸೀಡ್ಸ್ನಲ್ಲಿರುವ ಜಿಂಕ್, ಐರನ್, ಪ್ರೋಟೀನ್ ಮತ್ತು ವಿಟಮಿನ್ ಇ ಕೂದಲಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ, ಆದರೆ ಕೂದಲು ಉದುರುವಿಕೆ ಖಚಿತ ಚಿಕಿತ್ಸೆಯಲ್ಲ. ಸ್ಕಿನ್ ಬೆನಿಫಿಟ್ಸ್ ವಿಟಮಿನ್ ಇ, ಹೆಲ್ತಿ ಫ್ಯಾಟ್ಸ್ ಮತ್ತು ಜಿಂಕ್ ಚರ್ಮದ ತೇವಾಂಶ ರಕ್ಷಣೆ ಮತ್ತು ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಪುರುಷರ ಆರೋಗ್ಯ ಪಂಪ್ಕಿನ್ ಸೀಡ್ಸ್ನಲ್ಲಿರುವ ಜಿಂಕ್ ಪುರುಷರ ಸಂತಾನೋತ್ಪತ್ತಿ ಆರೋಗ್ಯವನ್ನು ಬೆಂಬಲಿಸಬಹುದು ಮತ್ತು ಕೆಲವು ಅಧ್ಯಯನಗಳು ಪ್ರೊಸ್ಟೇಟ್ಗಳ ಆರೋಗ್ಯಕ್ಕೂ ಸಹಾಯ ಮಾಡಬಹುದು ಎಂದು ಸೂಚಿಸುತ್ತದೆ. ವುಮೆನ್ಸ್ ಹೆಲ್ತ್ ಮಹಿಳೆಯರ ಆರೋಗ್ಯ ಇದರಲ್ಲಿರುವ ಐರನ್, ಮೆಗ್ನೀಷಿಯಂ ಮತ್ತು ಫೋಲೇಟ್ ಮಹಿಳೆಯರ ದೈನಂದಿನ ಪೋಷಕಾಂಶಗಳ ಅಗತ್ಯವನ್ನು ಪೂರೈಸಲು ಸಹಕಾರಿ. ನಿದ್ರೆ ಪಂಪ್ಕಿನ್ ಸೀಡ್ಸ್ನಲ್ಲಿರುವ ಮೆಗ್ನೀಷಿಯಂ ಕೆಲವು ಜನರಲ್ಲಿ ದೇಹದ ಶಾಂತಗೊಳಿಸಿ ಉತ್ತಮ ನಿದ್ರೆಗೆ ಸಹಾಯ ಮಾಡಬಹುದು. ತೂಕ ಇಳಿಕೆ ಇದರಲ್ಲಿರುವ ಹೆಚ್ಚಿನ ಪ್ರೋಟೀನ್ ಮತ್ತು ಫೈಬರ್ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುವ ಮೂಲಕ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು, ಆದರೆ ಸಮತೋಲನದ ಆಹಾರ ಮತ್ತು ವ್ಯಾಯಾಮವೂ ಕೂಡ ಅಗತ್ಯ. ಪ್ರತಿದಿನ ಎಷ್ಟು ತಿನ್ನಬೇಕು? ಪ್ರತಿದಿನ ಸುಮಾರು 20 ರಿಂದ 30 ಗ್ರಾಂ ಅಥವಾ ಒಂದು ಮುಷ್ಟಿಯಷ್ಟು ಪಂಪ್ಕಿನ್ ಸೀಡ್ಸ್ ಸೇವಿಸುವುದರಿಂದ ಸಾಮಾನ್ಯವಾಗಿ ಸಾಕಾಗುತ್ತದೆ. ಇದರ ಎಚ್ಚರಿಕೆ ಹೆಚ್ಚು ಸೇವಿಸಿದರೆ ಹೆಚ್ಚಿನ ಕ್ಯಾಲೋರಿಯಿಂದ ತೂಕ ಹೆಚ್ಚಾಗಬಹುದು. ಉಪ್ಪು ಹಾಕಿ ಕರಿದ ಬೀಜಗಳನ್ನು ಮಿತವಾಗಿ ಸೇವಿಸಬೇಕು ಹಾಗೂ ಬೀಜಗಳಲ್ಲಿ ಅಲರ್ಜಿ ಇರುವ ವೈದ್ಯರ ಸಲಹೆ ಪಡೆಯಬೇಕು. ಇದರ ಕೊನೆಯ ಸಂದೇಶ ಪಂಪ್ಕಿನ್ ಸೀಡ್ನ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿದ್ದರೂ ಉತ್ತಮ ಆರೋಗ್ಯಕ್ಕಾಗಿ ಅವುಗಳನ್ನು ಸಮತೋಲನ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಜೀವನಶೈಲಿಯ ಭಾಗವಾಗಿ ಸೇವಿಸುವುದು ಮುಖ್ಯ. ಈ ವಿಡಿಯೋ ನಿಮಗೇನಾದರೂ ಉಪಯುಕ್ತವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.